ನೋಡಿ ಇವತ್ತು ಇಡ್ಲಿ ಜೊತೆನೋ ದೋಸೆ ಜೊತೆನೋ ಒಂದೇ ನಮ್ಮನ್ನ ಕೊಬ್ಬರಿ ಚಟ್ನಿ ಮಾಡ್ಕೊಂಡು ಬೇಸರಾಗಿರ್ತದಲ್ಲ, ಯಾವಾಗ ಕೊಬ್ಬರಿ ಇರಲ್ಲ ಮನೆಯಲ್ಲಿ, ಆ ಟೈಮಿಗೆ ಯಾವ ರೀತಿ ಚಟ್ನಿ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಬಾಟ್ಲು ಪುಟಾಣಿ ತೊಗೊಂಡಿದ್ದೀನಿ. ಆಮೇಲೆ ಹುರಿದು ಸಿಪ್ಪೆಲ್ಲ ತೆಗೆದಿರೋ ಶೇಂಗಾ ತೊಗೊಂಡಿದ್ದೀನಿ, ಶೇಂಗಾ ಹಾಕ್ಕೋತಾ ಇದ್ದೀನಿ. ಆಮೇಲೆ 1 ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಜೀರಿಗೆ ಹಾಕ್ಕೋಬೇಕು. ಆಮೇಲೆ 8-10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ಮೊದಲಿಗೆ ನೀರು ಹಾಕಲ್ದೇ ಈ ರೀತಿ ಮೊದಲಿಗೆ ತರಿಯಾಗಿ ಮಾಡ್ಕೋಬೇಕು. ಆಮೇಲೆ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ನೀರು ಹಾಕಬೇಕು, ಈ ರೀತಿ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಇದನ್ನು ನೋಡಿ, ಈ ರೀತಿ ಚೆನ್ನಾಗಿ ರುಬ್ಕೋಬೇಕು. ನೋಡಿ, ರೆಡಿ ಆಗಿದೆ. ನೋಡಿ, ಇದಕ್ಕೆ ಒಗ್ಗರಣೆ ಹಾಕಬೇಕು. ನಾನು ತೋರಿಸ್ತೀನಿ ಯಾವ ರೀತಿ ಒಗ್ಗರಣೆ ಹಾಕಬೇಕಂತ. ನುಣ್ಣಗೆ ರುಬ್ಕೋಬೇಕು ಈ ರೀತಿ. ನೋಡಿ, ಈ ರೀತಿ ಗ್ಯಾಸ್ ಹಚ್ಕೊಂಡು ಒಲೆ ಮೇಲೆ ಒಂದು ಪ್ಯಾನ್ ಇಡಬೇಕು. ಅದ್ರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಸಾಸಿವೆ ಸಿಡಿತಾ ಇದೆಯಲ್ಲ, ಹಿಂಗೆ ಹಾಕ್ಕೋಬೇಕು ಒಂದು ಸ್ವಲ್ಪ. ಆಮೇಲೆ 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೋಬೇಕು. ಹಾಕಾದ್ಮೇಲೆ ಉದ್ದಿನಬೇಳೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅಳ್ಳಾಡಿಸ್ಕೋಬೇಕು ಇದನ್ನು. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಹಾಕ್ಕೊಂಡು ಗ್ಯಾಸ್ ಬಂದ್ ಮಾಡಿಬಿಡಿ. ಈ ರೀತಿ ಇದು ತಣ್ಣಗಾದ್ಮೇಲೆ ಇದರಲ್ಲಿ ನಾವು ಮಾಡಿಟ್ಕೊಂಡ್ರೆ ಚಟ್ನಿ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಚಟ್ನಿ ರೆಡಿಯಾಗಿದೆ. ಕೊಬ್ಬರಿ ಇಲ್ದಾಗ ಈ ರೀತಿ ಚಟ್ನಿ ಮಾಡಿಕೊಂಡು ಇಡ್ಲಿ ಜೊತೆನೋ ಉತ್ತಪ್ಪ ಜೊತೆನೋ ದೋಸೆ ಜೊತೆನೋ ತಿನ್ಬಹುದು.